ಕರ್ತನ ತೇಜಸ್ಸು. ಜಯಶ್ಯಾಮ್ ಜಬದೊರೆ. ಅಧ್ಯಾಯ 8. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು. 2 ಪೂರ್ವಕಾಲ ವೃತ್ತಾಂತ 7:1. ಸೊಲೊಮೋನನು ಕರ್ತನಿಗಾಗಿ ದೇವಾಲಯವನ್ನು ಕಟ್ಟಿ ಅದನ್ನು ಪ್ರತಿಷ್ಠಿಸಿ ನಂತರ ಪ್ರಾರ್ಥಿಸಲಾರಂಭಿಸಿದನು. ಸೊಲೊಮೋನನು ಪ್ರಾರ್ಥಿಸಿ ಮುಗಿಸಿದಾಗ ದೇವರ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು. ಅದು ಮೊದಲನೆಯ ಬಾರಿ ಕರ್ತನಿಗೆಂದೇ ಕಟ್ಟಲ್ಪಟ್ಟ ದೇವಾಲಯ. ದಾವೀದನು ಎಷ್ಟೋ ವರ್ಷಗಳ ಹಿಂದೆಯೇ ದೇವಾಲಯವನ್ನು ಕಟ್ಟಲು ಆಶಿಸಿದನು. ಆದರೆ ಆತನಿಂದ ಕಟ್ಟಲಾಗಲಿಲ್ಲ. ಆದರೆ ದೇವಾಲಯವನ್ನು ಕಟ್ಟಲು ಬೇಕಾಗಿರುವ ಅಮೂಲ್ಯವಾದ ಸಾಮಗ್ರಿಗಳನ್ನು ಸಂಗ್ರಹಿಸಿಟ್ಟುಕೊಂಡಿದ್ದನು. ಆತನು ಚಿನ್ನ, ಬೆಳ್ಳಿ, ದೇವದಾರು, ತುರಾಯಿ ಮರಗಳನ್ನು ಸಂಗ್ರಹಿಸಿದನು. ದಾವೀದನ ಮಗನಾದ ಸೊಲೊಮೋನನು ಆ ದೇವಾಲಯವನ್ನು ಕಟ್ಟಿ ಪೂರ್ಣಗೊಳಿಸಿದನು. ಆ ಸುಂದರವಾದ ದೇವಾಲಯವನ್ನು ಕುರಿತು ಧ್ಯಾನಿಸಿರಿ. ಎಷ್ಟೋ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ದೇವಾಲಯವನ್ನು ಕಟ್ಟಿರುತ್ತಾರೆ. ಇದನ್ನು ಕಟ್ಟಲು ಎಷ್ಟರ ಮಟ್ಟಿಗೆ ಗಮನ ಹರಿಸಿದರೆಂದು, ಅದು ಎಷ್ಟು ಮಹತ್ತರವಾದ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟ ದೇವಾಲಯ. ಈ ಪ್ರಪಂಚದಲ್ಲಿ ಯಾರೂ ಕಟ್ಟಲಾರದಂಥ ಕಟ್ಟಡ. ಎಲ್ಲ ಕಟ್ಟಡಗಳಲ್ಲಿ ಇದುವರೆಗೆ ಕಟ್ಟಲ್ಪಟ್ಟಿರುವ ಉನ್ನತವಾದ, ಸುಂದರವಾದ, ಎತ್ತರವುಳ್ಳದಾಗಿ ಕಟ್ಟಲ್ಪಟ್ಟಿರುವ ಕಟ್ಟಡಗಳಲ್ಲಿ ಈ ದೇವಾಲಯವೇ ಅತಿ ಮೇಲ್ಮೈಯಾದದೆಂದು ನೆನೆಸುತ್ತೇನೆ. ಕಾರಣವೇನು ಗೊತ್ತೇ? ಅದು ಆ ಕಟ್ಟಿದ ಇಟ್ಟಿಗೆಯ ಬೆಲೆಯಲ್ಲಿ ಮೇಲ್ಮೈಯಲ್ಲ, ಅದರೊಳಗೆ ದೇವಜನರು ಆರಾಧಿಸಿ ಸ್ತುತಿಸಿದಾಗ ಇಳಿದು ಬಂದ ಕರ್ತನ ತೇಜಸ್ಸು ಅದರ ಬೆಲೆಗೆ ಕಾರಣ. ಕರ್ತನು ಒಂದು ಸ್ಥಳದಲ್ಲಿ ಇಳಿದು ಬರುವಾಗ ಆ ಸ್ಥಳವು ಆಶೀರ್ವಾದದಾಯಕವಾಗಿ ಕಾಣಲ್ಪಡುತ್ತದೆ. ಕರ್ತನ ತೇಜಸ್ಸು ಇಳಿದು ಬರುವಾಗ ಆ ಸ್ಥಳವು ಮೇಲ್ಮೈಯಾಗಿ ಕಾಣಲ್ಪಡುವುದು. ಆ ದೇವಾಲಯದಲ್ಲಿ ಕರ್ತನ ತೇಜಸ್ಸು ಇಳಿದು ಬಂತು. ಅದು ಮಾತ್ರವಲ್ಲದೆ ಕರ್ತನು ಒಂದು ಒಡಂಬಡಿಕೆ ಮಾಡಿಕೊಂಡು ಈ ಸ್ಥಳದಲ್ಲಿ ಎತ್ತಲ್ಪಡುವ ಅಥವಾ ಏರಲ್ಪಡುವ ಒಂದೊಂದು ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ನನ್ನ ಕಣ್ಣುಗಳನ್ನು ತೆರೆದು ನನ್ನ ಕಿವಿಗಳನ್ನು ತೆರೆದು ಲಾಲಿಸುವುದಾಗಿ ಇರುವುದು ಎಂದು ಒಡಂಬಡಿಕೆ ಮಾಡಿದನು. ಪ್ರೀತಿಯ ದೇವ ಮಕ್ಕಳೇ, ಈಗ ಇಂಥ ನೂರಾರು ದೇವಾಲಯಗಳಿರಬಹುದು. ಚಿಕ್ಕದಾದ ದೊಡ್ಡದಾದ ದೇವಾಲಯಗಳಿರಬಹುದು. ಅದೇ ರೀತಿಯ ಇತರ ಗಾಯನ ನುಡಿಸುವ, ವಾದ್ಯ ಬಾರಿಸುವ ಜನರು ಮತ್ತು ವಾದ್ಯ ವೃಂದದವರಿರಬಹುದು. ಅದಕ್ಕೆ ಸಂಬಂಧಿಸಿದ ಸಕಲ ಸಾಮಗ್ರಿಗಳನ್ನು ಹೊಂದಿರಬಹುದು. ಆದರೆ ಇದೆಲ್ಲ ಇದ್ದರೂ ದೇವತೇಜಸ್ಸು ಇಲ್ಲದಿರುವಾಗ ಪ್ರಯೋಜನವೇನು? ಸ್ವಲ್ಪ ಯೋಚಿಸಿ ನೋಡಿರಿ. ಹೌದು, ಆ ಸ್ಥಳವು ಕರ್ತನ ಸಮ್ಮುಖ ಮತ್ತು ಕರ್ತನ ತೇಜಸ್ಸು ಇರುವ ಸ್ಥಳ. ಕರ್ತನ ತೇಜಸ್ಸು ಒಂದು ಆಲಯದಲ್ಲಿ ಇಳಿದು ಬರುವಾಗ ಎಷ್ಟೋ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿದ್ದರೂ ಅದರಿಂದ ಪ್ರಯೋಜನವಿಲ್ಲ. ಕರ್ತನ ಗಾಯನದ ಹಾಡುಗಳನ್ನು ನುಡಿಸುವಾಗ, ಕರ್ತನ ಸಂದೇಶ ಕೇಳುವಾಗ, ಕರ್ತನನ್ನು ನೋಡಿ ಪ್ರಾರ್ಥಿಸುವಾಗ ಅಲ್ಲಿ ದೇವರ ತೇಜಸ್ಸು ಇಳಿದು ಬರಬೇಕು. ಇಲ್ಲದಿದ್ದರೆ ಅದು ಖಾಲಿಯಾದ ಆರಾಧನೆಯಾಗಿರುತ್ತದೆ. ದೇವರ ಮಕ್ಕಳೇ, ದೇವರ ಆಲಯದಲ್ಲಿ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ನಿಜವಾಗಿಯೂ ಆರಾಧಿಸುವಾಗೆಲ್ಲ ಕರ್ತನು ಆತ್ಮನಾದಾತನು ಇಳಿದು ಬರುವನು. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ
ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? 1 ಕೊರಿಂಥ 3:16. ನಮ್ಮ ಮೇಲ್ಮೈಗಳೇನು? ಲೋಕದಲ್ಲಿರುವವರಿಗಿಂತ ನಾವು ಯಾವ ರೀತಿಯಲ್ಲಿ ಮೇಲ್ಪಟ್ಟದವರು? ದೇವರ ತೇಜಸ್ಸಿನ ಆತ್ಮನು ನಮ್ಮಲ್ಲಿ ನೆಲೆಸಿರುವುದೇ ಅದರ ವಿಶೇಷತೆಯು. ಇಂಥ ಮಣ್ಣಿನ ಮಡಿಕೆಯಲ್ಲಿ ಅಂಥ ತೇಜಸ್ಸಿನ ಐಶ್ವರ್ಯವನ್ನು ಹೊಂದಿಕೊಂಡಿದ್ದೇವೆ. ಅದೇ ಅದರ ಮೇಲ್ಮೈ. ಇದು ಮನುಷ್ಯನೊಳಗೆ ವಾಸ ಸ್ಥಳವಿದೆ. ಕರ್ತನು ನಮ್ಮೊಳಗೆ ವಾಸಿಸುವನು. ಕ್ರಿಸ್ತನು ನಮ್ಮಲ್ಲಿ ವಾಸಿಸುತ್ತಾನೆ. ಪರಿಶುದ್ಧಾತ್ಮನು ವಾಸಿಸುತ್ತಾನೆ. ಆದುದರಿಂದಲೇ ನಾವು ವಿಶೇಷವಾದವರು. ದೇವರ ಮಗುವೇ, ಈ ಕೃಪೆಯನ್ನು ಎಂದೆಂದಿಗೂ ಕಾಯ್ದುಕೊಳ್ಳುವಂತೆ ಕರ್ತನು ನಿನ್ನನ್ನು ನಡೆಸಲಿ. ದ್ವಾರಗಳೇ, ಉನ್ನತವಾಗಿರಿ. ಪುರಾತನವಾದ ಕದಗಳೇ, ತೆರೆದುಕೊಂಡಿರಿ. ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ. ಕೀರ್ತನೆ 24:9. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ
ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.